ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈ ಬದುಕಿನ ಕಷ್ಟ ಎಂಬುದು ಯಾರಿಗೆ ಇಲ್ಲ ಹೇಳಿ? ಕಷ್ಟ ಎಂಬುದು ಪ್ರತಿಯೊಂದು ಜೀವಿಯು ಅನುಭವಿಸುವಂತಹ ಪರಿಸ್ಥಿತಿ. ಕಷ್ಟ ಇದೆ ಎಂದು ಕುಗ್ಗದೆ ಧೈರ್ಯದಿಂದ ಮುನ್ನಗ್ಗಿದಾಗ ಬದುಕಿಗೆ ಒಂದು ಅರ್ಥ ಬರುತ್ತದೆ. ಬದುಕು ಎಂಬುದು ಕೇವಲ ಹೂವಿನ ಹಾದಿಯಲ್ಲ ಸ್ನೇಹಿತರು. ಅಲ್ಲಿ ಕಲ್ಲು ಮುಳ್ಳು ಎಲ್ಲವೂ ಬರುತ್ತವೆ. ಮುಂದೆ ಹೂವಿನ ತೋಟವೂ ಇರುತ್ತದೆ. ಆದರೆ ಈಗ ಕಷ್ಟ ಇದೆ ಎಂದಾಗ ಮನಸ್ಸು ನೊಂದುಕೊಳ್ಳುವುದು ಸಹಜ, ಮನಸ್ಸಿಗೆ ನೋವಾಗುವುದು ಸಹಜ. ಯಾಕೆಂದರೆ ನಾವು ಮನುಷ್ಯರು. ಮನುಷ್ಯನ ಗುಣ ಸುಖವಿದ್ದಾಗ ಹಿಗ್ಗುವುದು, ದುಃಖ ಬಂದಾಗ ಅಳುವುದು ಸಹಜ. ನಾವು ಮಾಡಿದ ಹಿಂದಿನ ಜನ್ಮದ ಪಾಪಗಳು ನಮ್ಮನ್ನು ನೋವಿನಲ್ಲಿ ತೊಳಲಾಡುವಂತೆ ಮಾಡುತ್ತವೆ. ಈ ಕಷ್ಟಗಳನ್ನು ಪರಿಹರಿಸಲೆಂದೇ ಕಾಮಧೇನು ಕಲ್ಪವೃಕ್ಷವಾಗಿ ಬಂದ ರಾಯರು. ಅವರೇ ನನ್ನ ರಾಯರು. ನನ್ನ ಜೀವನದಲ್ಲಿಯೂ ಕೂಡ ತುಂಬ ಕಷ್ಟಗಳು ನೆಲೆಗೊಂಡಿದ್ದವು. ನನಗೆ ದೊರೆತ ಕಟ್ಟಕಡೆಯ ಉತ್ತರ ಅಂದರೆ ಅದು ರಾಘವೇಂದ್ರ, ಅದು ರಾಘವೇಂದ್ರ ಸ್ವಾಮಿ. ಸಾಕಪ್ಪ ಸಾಕು, ಜೀವನನೇ ಸಾಕು ಅನ್ನೋ ಸಂದರ್ಭದಲ್ಲಿ ಕೈ ಹಿಡಿದ ತಂದೆ ರಾಘವೇಂದ್ರ ಸ್ವಾಮಿ. ಯಾರಿಗೆ ಅತಿ ಹೆಚ್ಚು ಕಷ್ಟಗಳು ಇವೆ ಅಂತ ನಿಮಗೆ ಅನಿಸಿದ್ದೇ ಆದರೆ ಅವರ ಮೇಲೆ ರಾಘವೇಂದ್ರ ಸ್ವಾಮಿಯ ಅನುಗ್ರಹ ಆಗಿದೆ ಅಂತಲೇ ಅರ್ಥ. ನೀವು ತಡ ಮಾಡದೆ ಮಂತ್ರಾಲಯಕ್ಕೆ ಭೇಟಿ ಕೊಡಲು ಸಾಧ್ಯವಾದರೆ ಭೇಟಿ ನೀಡಿ, ಇಲ್ಲವಾದರೆ ರಾಯರ ಫೋಟೋ, ವಿಗ್ರಹ ಏನಾದರೂ ಇದ್ದರೆ ಅವರನ್ನು ಭಕ್ತಿಯಿಂದ ಬೇಡಿಕೊಳ್ಳಿ, ಪೂಜೆ ಮಾಡಿ. ಬಹಳ ದಿನ ತಗೋಂಗಿಲ್ಲ ರಾಯರು. ನಿಮ್ಮ ಕಷ್ಟಗಳನ್ನು ಪರಿಹರಿಸ್ತಾನೆ, ಕಷ್ಟವನ್ನು ಎದುರಿಸುವಂಥ ಮನಸ್ಸನ್ನು ನೀಡ್ತಾನೆ, ಮನಸ್ಸಿಗೆ ಶಾಂತಿಯನ್ನು ನೀಡ್ತಾನೆ, ಒಂದು ಶಕ್ತಿಯಾಗಿ ನಿಲ್ತಾನೆ, ಆಧಾರ ಸ್ತಂಭವಾಗ್ತಾನೆ, ಧೈರ್ಯ ತುಂಬುತ್ತಾನೆ. ನೋಡಿ ಸ್ನೇಹಿತರೆ, ಇದು ಸುಳ್ಳಿನ ಮಾತಲ್ಲ, ನನ್ನ ಜೀವನದಲ್ಲಿ ಆದಂಥ ಸತ್ಯ ಘಟನೆ. ನನಗೆ ಜೀವನವೇ ಸಾಕಾಗಿದೆ ಅನ್ನೋ ಸಂದರ್ಭದಲ್ಲಿ ದೊರೆತಂಥ ಕಾಮಧೇನು ಕಲ್ಪವೃಕ್ಷ ರಾಘವೇಂದ್ರ ಸ್ವಾಮಿ. ಮನಸ್ಸಿಗೆ ನೆಮ್ಮದಿ, ಸುಖ, ಶಾಂತಿ ಎಲ್ಲವೂ ಬೇಕೆಂದರೆ ಗಟ್ಟಿಯಾಗಿ ಅವನನ್ನು ನಂಬಿ, ನಿನ್ನ ಹೊರತು ನನಗೆ ಬೇರೆ ಏನೂ ಇಲ್ಲ, ನೀನೇ ನನಗೆ ಎಲ್ಲ ಅಂತ ನೆಲೆಗೊಳ್ಳಿ. ನಿಮ್ಮ ಮನಸ್ಸನ್ನು ಅವನಲ್ಲಿ ಸ್ಥಿರಗೊಳಿಸಿ ಭಕ್ತಿಯಿಂದ ಪೂಜಿಸಿ. ಕಷ್ಟಗಳು ಬರ್ಬೋದು, ಆದರೆ ಕಷ್ಟವನ್ನು ಎದುರಿಸುವಂಥ ಶಕ್ತಿ, ಧೈರ್ಯ, ಮನಃಶಾಂತಿ ಎಲ್ಲವನ್ನೂ ತುಂಬುವಂಥ ಶಕ್ತಿ ಆ ರಾಘವೇಂದ್ರ ಸ್ವಾಮಿಗಿದೆ. ನಿಮ್ಮ ಕಷ್ಟಗಳು ಕಳೆದು ಒಳ್ಳೆಯ ದಿನಗಳೂ ಕೂಡ ಬರುತ್ತವೆ. ನಿಮ್ಮ ಜೀವನ ಸಾರ್ಥಕವಾಗುತ್ತದೆ. ಇಲ್ಲಿಯವರೆಗೆ ನನ್ನ ಈ
ನುಡಿಯನ್ನು ಆಲಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.